ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಚಾನಲ್. ನಾನು ಸಂತೋಷ್ ರಾಠೋಡ್. ಇವತ್ತು ಭಾರತದ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತಹ ದಿನ. ಯಾವ ಯುವಕರು ಕೆಲಸಕ್ಕೆ ಬಾರದ ಅಯೋಗ್ಯರು, ಯಾವ ಯುವಕರು ಪರಾವಲಂಬಿಗಳು, ಬೇರೆಯವರ ಮೇಲೆ ಅವಲಂಬಿತರಾಗಿ ಜೀವನ ಮಾಡುವಂತಹ ಪ್ಯಾರಾಸೈಟ್ಗಳು, ಅವರು ಕೆಲಸಕ್ಕೆ ಬಾರದಂತಹ ಯೂಟ್ಯೂಬರ್ಗಳು, ಜೊತೆಗೆ ಕೇವಲ ಕಾಲಹರಣ ಮಾಡ್ತಾ ತಮ್ಮ ಕಾಲವನ್ನು ಕಳೆಯುವಂತಹ ಅಯೋಗ್ಯರು ಅಂತ ಯಾರಿಗೆ ಹೇಳಲಾಗ್ತಾ ಇತ್ತು, ಅಂತಹ ಯುವಕರು ಇವತ್ತು ತುಂಬ ಅತ್ಯುತ್ತಮವಾಗಿ ಹೋರಾಟವನ್ನು ಮಾಡಿದ್ರು. ಜೊತೆಗೆ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ದೇಶದ ವಿರೋಧಿಗಳಲ್ಲ. ನಾವು ಈ ದೇಶದಲ್ಲಿ ಬದಲಾವಣೆಗಳಾಗಬೇಕು. ಈ ವ್ಯವಸ್ಥೆಯಿಂದ ರೋಸಿ ಹೋಗಿರುವಂತಹ ಯುವಕರು ಈ ದೇಶದ ವ್ಯವಸ್ಥೆಯಲ್ಲಿ ಭಾರಿ ಬದಲಾವಣೆಯನ್ನು ಕಾಣೋದಕ್ಕೆ, ಆ ಬದಲಾವಣೆಯನ್ನು ತರೋದಕ್ಕೆ ಅಂತ ನಾವು ಕೂಡ ಪ್ರಜಾಸತ್ತಾತ್ಮಕವಾಗಿ ಹೋರಾಟವನ್ನು ಮಾಡಬಲ್ಲೆವು, ನಾವು ಕೂಡ ಪ್ರಜ್ಞಾವಂತ ನಾಗರಿಕರು ಅನ್ನುವಂಥದ್ದನ್ನು ಸಾಬೀತುಪಡಿಸಿದ್ರು. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹಾಗಾದರೆ ಕಾಕ್ರೋಚ್ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ರಾಜಕೀಯ ಕ್ರಾಂತಿಯನ್ನು ಹುಟ್ಟಾಕುತ್ತಾ, ಭಾರತದಲ್ಲಿ ರಾಜಕೀಯ ಚಿತ್ರಣವನ್ನೇ ಬದಲಾವಣೆ ಮಾಡುತ್ತಾ, ಅಥವಾ ಇಲ್ಲಿಗೆ ಮುಗಿದು ಹೋಯ್ತಾ? ಇದೆಲ್ಲವನ್ನೂ ಕೂಡ ಇವತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ನೋಡಿ, ಅಭಿಜಿತ್ ದೀಪ್ಕೆ ಅವರು ಏರ್ಪೋರ್ಟ್ನಲ್ಲಿ ಇಳಿತಾ ಇದ್ದಂತೆ ಅಂಬೇಡ್ಕರ್ ಅವರ ಆತ್ಮಚರಿತ್ರೆಯ ಪುಸ್ತಕವನ್ನು ಎದುರಿಗೆ ಹಿಡಿದ್ರು. ಯುಎಸ್ನಿಂದ ಕಾಂಟ್ರವರ್ಸಿಯಲ್ ಕಾಕ್ರೋಚ್ ಲೀಡರ್ ಲ್ಯಾಂಡ್ ಆಗ್ತಾ ಇದ್ದಂತೆ ಮತ್ತೆ ಭಾರಿ ಸಂಚಲನವನ್ನೇ ಹುಟ್ಟಾಕಿದ್ದಾರೆ. ಶಿಕ್ಷಣ ಸಚಿವರ ಕುರ್ಚಿಯನ್ನೇ ಉರುಳಿಸುತ್ತಾ ಜಿರಳೆ ಪಾರ್ಟಿ. ಪವರ್ಫುಲ್ ಸಚಿವರನ್ನೇ ಬೆಚ್ಚಿ ಬೀಳಿಸ್ತಾ ಇದೆಯಾ ಆ ಸೂಪರ್ ಪ್ಲಾನ್? ಅಮೆರಿಕದಿಂದ ಲ್ಯಾಂಡ್ ಆದ ಕಾಕ್ರೋಚ್ ಸೇನೆಯ ಲೀಡರ್ ಹೋರಾಟಕ್ಕೆ ಅಣಿಯಾಗಿದ್ದಾರೆ. ಹೋರಾಟ ತಡೆಯೋದಕ್ಕೆ ಬಂದವನೇ ಸ್ವತಃ ಹಿಟ್ ವಿಕೆಟ್ ಆಗ್ತಾರ. ಅಮೆರಿಕ ರಿಟರ್ನ್ ನಾಯಕನಿಂದ ಬಿಗ್ ಕಾಂಟ್ರವರ್ಸಿ ಕೂಡ ಈಗ ಕ್ರಿಯೇಟ್ ಆಗ್ತಾ ಇದೆ. ಯುಎಸ್ಗೆ ಮತ್ತೆ ರಿಟರ್ನ್ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರಂತೆ. ಜಿರಳೆ ಸೈನ್ಯದ ಆರ್ಭಟಕ್ಕೆ ಮಂತ್ರಿ ಸೈಲೆಂಟ್ ಆಗಿದ್ದಾರೆ. ಶಕ್ತಿಶಾಲಿ ಮಂತ್ರಿಯ ನಿದ್ದೆಗೆಡಿಸಿದೆ ಜಿರಳೆ ತಂತ್ರ. ಶಿಕ್ಷಣ ಸಚಿವರನ್ನೇ ಗುರಿಯಾಗಿಸಿದ್ದಾರೆ ಜಿರಳೆ ಪಡೆ. ಹೋರಾಟವನ್ನ ಹತ್ತಿಕ್ಕೋದಕ್ಕೆ ಬಂದಾತನೇ ಈಗ ಕ್ಲೀನ್ ಬೋಲ್ಡ್ ಆಗಿದ್ದಾನೆ. ಇಂಟರ್ನೆಟ್ನಲ್ಲಿ ವೈರಲ್ ಆಗಿದ್ದಾರೆ ಕಾಕ್ರೋಚ್ ಲೀಡರ್. ಇನ್ನು ಅಮೆರಿಕದ ಲೀಡರ್ನ ಅಸಲಿ ಮುಖವಾಡ ಕೂಡ ಬಯಲಾಗಿದೆ. ಪ್ರಭಾವಿ ಸಚಿವರ ಕೋಟೆಗೆ ಲಗ್ಗೆ ಇಟ್ಟುವ ಜಿರಳೆಗಳು. ಶಿಕ್ಷಣ ಇಲಾಖೆಯಲ್ಲಿ ಹೈ ವೋಲ್ಟೇಜ್ ಡ್ರಾಮಾ ಶುರುವಾಗಿದೆ. ಈಗ ಶಿಕ್ಷಣ ಇಲಾಖೆಯಲ್ಲೂ ಕೂಡ ಭಾರಿ ಹೈ ಡ್ರಾಮಾ ಶುರುವಾಗಿದೆ. ಈಗ ಏನು ಮಾಡಬೇಕು ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ. ನೋಡಿ, ನಿಜಕ್ಕೂ ಕೂಡ ನಾವು ಅಂದ್ಕೊಂಡಿರಲಿಲ್ಲ ಏನು ಮಾಡ್ತಾರೆ ಈ ಕಾಕ್ರೋಚ್ ಯುವಕರು. ಯಾರ್ಯಾರು ಕೆಲಸಕ್ಕೆ ಬಾರದೆ ಮನೆಯಲ್ಲಿ ಕೂತಿದ್ರು, ಇವರಿಂದ ಏನು ತಾನೇ ಮಾಡೋಕ್ಕಾಗತ್ತೆ? ದೇಶಕ್ಕೇನಾದರೂ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗತ್ತಾ? ಇವರೆಲ್ಲರೂ ಅಯೋಗ್ಯರು, ಪ್ಯಾರಾಸೈಟ್ಗಳು, ಪರಾವಲಂಬಿಗಳು ಅಂತೇನು ಹೇಳ್ತಾ ಇದ್ವಿ. ಆ ಯುವಕರು ಅತ್ಯುತ್ತಮವಾದಂತಹ ಪ್ರದರ್ಶನವನ್ನು ಮಾಡಿದ್ರು. ಈ ಹೋರಾಟ ಈವರೆಗೆ ಯಾವ್ಯಾವ ಹೋರಾಟಗಳು ನಡೆದವು ಎಲ್ಲದಕ್ಕೂ ಕೂಡ ದೇಶದ್ರೋಹಿಗಳು, ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅಥವಾ ಬೇರೆ ದೇಶದ ಒಂದು ಕೈವಾಡ ಇದೆ ಅಂತ ಏನು ಹೇಳ್ತಾ ಇದ್ರು, ಇದೆಲ್ಲದಕ್ಕೂ ಕೂಡ ಮೀರಿ ಯಾವುದೇ ರೀತಿಯಾದಂತಹ ಕಾಂಟ್ರವರ್ಸಿಗಳು ಕ್ರಿಯೇಟ್ ಆಗದ ರೀತಿಯಲ್ಲಿ ಸೋನಂ ವಾಂಗ್ಚುಕ್ ಅವರು ನಿರಂತರವಾಗಿ ಅವರ ಹಿಂದೆ ಇದ್ರು. ಏನು ಮಾಡಬೇಕು, ಹೇಗೆ ಮಾತನಾಡಬೇಕು, ಇದರ ಜೊತೆಗೆ ಯಾವ ರೀತಿಯಾಗಿ ವರ್ತನೆ ಮಾಡಬೇಕು ಜನರ ಮುಂದೆ, ಇದೆಲ್ಲವನ್ನು ಕೂಡ ತುಂಬ ಅತ್ಯುತ್ತಮವಾಗಿ ಅಚ್ಚುಕಟ್ಟಾಗಿ ನಿರ್ವಹಣೆ ಕೂಡ ಮಾಡಿದ್ರು. ಅವರು ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತಾ ಇದ್ರು, ಯುವಕರನ್ನ ಮಾರ್ಗದರ್ಶನ ಕೂಡ ಮಾಡ್ತಾ ಹೋಗ್ತಾ ಇದ್ರು. ಆದರೆ ಮುಂದೆ ಭವಿಷ್ಯ ಇದೆಯಾ ಇದಕ್ಕೆ, ಈ ನಾಯಕತ್ವಕ್ಕೆ? ಯಾಕಂದರೆ ಇದು ಹೋರಾಟ ಬೇರೆ, ಆದರೆ ರಾಜಕಾರಣದ ಮೇಲೆ ಇದರ ಪ್ರಭಾವ ಏನು? ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಹೋಗೋದಕ್ಕೆ